ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳೇ, ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಚಾರ ವಿವಾಹ ಯೋಗ. ವಿವಾಹ ಯೋಗದಲ್ಲಿ ಋಣಾನುಬಂಧ. ಈ ವಿವಾಹದಲ್ಲಿ ಋಣಾನುಬಂಧ ಹೇಗೆ ಕೂಡಿ ಬರುತ್ತೆ, ಇದನ್ನ ಜಾತಕದಲ್ಲಿ ಹೇಗೆ ನೋಡುವಂಥದ್ದು ಅನ್ನುವಂಥ ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಜಾತಕದಲ್ಲಿ ನಮಗೆ ನಮ್ಮ ಋಣಾನುಬಂಧ, ನನಗೆ ಸಿಗುವಂತಹ ವಧು ಯಾರು, ನನಗೆ ಸಿಗುವಂತಹ ವರ ಯಾರು, ಜೊತೆಗೆ ವಧುವನ್ನ ಹುಡುಕುವಂಥ ಸಂದರ್ಭದಲ್ಲಿ ಅಥವಾ ವರನನ್ನ ಹುಡುಕುವಂಥ ಸಂದರ್ಭದಲ್ಲಿ ಇದು ಬಹಳ ವಿಶೇಷವಾಗಿ ನಿಮಗೆ ಅನುಕೂಲವನ್ನ ಮಾಡುತ್ತೆ. ನೋಡಿ ಏನ್ ಹೇಳ್ತಾನೆ, ಜಾತಕದಲ್ಲಿ 7 ಭಾವಗಳು ಉಂಟು, ವಿಶೇಷವಾಗಿ 1ರಿಂದ 7. ಅದರಲ್ಲಿ 7ನೇ ಭಾವ ಕಳತೃ ಭಾವ. 7 ಭಾವದ ನಂತರ 12 ಭಾವದೊಳಗೆ ಇರುವಂಥದ್ದು. ಇಲ್ಲಿ ನಾವ್ ಹೇಗೆ ಹೇಳ್ತೀವಿ ಅಂತಂದ್ರೆ 1ರಿಂದ 7 ಭಾಗವನ್ನ ಯಾರು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಂದಿರ್ತಾರೆ, ವರ ಆಗಿದ್ರೆ ವರನ ಕಡೆಯವರು, ವಧು ಆಗಿದ್ರೆ ವಧುವಿನ ಕಡೆಯವರು. 7 ಭಾವದ ನಂತರ ಇರುವಂತಹ ಭಾವಗಳನ್ನ ವಧುವಿನ ಕಡೆಯವರು ಅಥವಾ ವರನ ಕಡೆಯವರು ಯಾರು ಕೇಳಲಿಕ್ಕೆ ನಮ್ಮ ಆಪೋಸಿಟ್ ಇರ್ತಾರಲ್ಲ ಅವರು ಭಾವವನ್ನ ನಿರ್ಣಯ ಮಾಡ್ತೀವಿ. ಆಕ್ಚುಲಿ ಈಗ ಯಾರ್ದೋ ಒಬ್ಬ ಗಂಡಿನ ಜಾತಕ ಆಗಿದ್ರೆ 7 ಭಾವದ ಒಳಗೆ ಗಂಡಿನ ಕುಟುಂಬವನ್ನು, 7 ಭಾವದ ನಂತರ ವಧುವಿನ ಕುಟುಂಬದ ಬಗ್ಗೆ ವಿಶ್ಲೇಷಣೆಯನ್ನು ನಾವು ಮಾಡ್ತೇವೆ. ನೋಡಿ, ವಧುವರರ ಪರಸ್ಪರ ಋಣಾನುಬಂಧಗಳು ಹೇಗಿರ್ತದೆ ಅನ್ನುವಂತಹ ವಿಚಾರವನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಹಳ ವಿಶೇಷವಾಗಿ ಸಪ್ತಮಾಧಿಪತಿಯಿಂದ ನಾವು ಯಾವಾಗಲೂ ವೈವಾಹಿಕ ಜೀವನದ ಚಿಂತನೆಯನ್ನು ಮಾಡ್ತೀವಿ. ನನಗೆ ಸಿಗುವಂತಹ ವಧು ಹೇಗಿರ್ತಾಳೆ ಅಥವಾ ನನಗೆ ಸಿಗುವಂತಹ ವರ ಹೇಗಿರ್ತಾರೆ, ದಾಂಪತ್ಯ ಸುಖವಿರ್ತದ ಅನ್ನುವಂಥ ಚಿಂತನೆಯನ್ನು ಮಾಡ್ತೇವೆ. ಮೊದಲನೇದಾಗಿ ನೋಡಿ, ಒಂದು ಜಾತಕವನ್ನು ನೋಡಿ, ಅದರಲ್ಲಿ ಜಾತಕದಲ್ಲಿ ಲಗ್ನ ಅಂತ ಇರುತ್ತೆ. ಆ ಲಗ್ನದಿಂದ 1, 2, 3, 4, 5, 6, 7, 8, 9, 10, 11, 12 ಅಂತ ಹೇಳಿ ನಂಬರ್ಸ್ಗಳನ್ನ ಹಾಕೊಳ್ಳಿ. ಆ ನಂಬರ್ಸ್ಗಳನ್ನ ಹಾಕೊಂಡಾಗ 7ನೇ ಮನೆ ಯಾವ್ದಿರ್ತದೋ ಆ 7ನೇ ಮನೆ ಅಧಿಪತಿ ಏನಾದ್ರೂ ಲಗ್ನದಲ್ಲಿದ್ದರೆ, ಸಪ್ತಮಾಧಿಪತಿ ಲಗ್ನದಲ್ಲಿದ್ದರೆ ಸಾಮಾನ್ಯವಾಗಿ ಅಂಥವರು ಅವರ ಕಳತೃವನ್ನ, ಪಾರ್ಟ್ನರ್ ಅಂದ್ರೆ ಪರ್ಸನಲ್ ಪಾರ್ಟ್ನರ್, ಫ್ಯಾಮಿಲಿ ಪಾರ್ಟ್ನರ್, ದಾಂಪತ್ಯದ ಗೆಳೆಯನನ್ನ ಅವರೇ ಹುಡುಕೋತಾರೆ. ಹುಡುಗಿಯಾಗಿದ್ರೆ ಹುಡುಗನ ಅವರೇ ಹುಡುಕೋತಾರೆ, ಹುಡುಗ ಆಗಿದ್ರೆ ಹುಡುಗಿಯನ್ನ ಅವರೇ ಹುಡುಕೋತಾರೆ. ಅಂದ್ರೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದರೆ ಕಳತೃವನ್ನ ಅವರೇ ಹುಡುಕಿಕೊಳ್ತಾರೆ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರುವ ಚಾನ್ಸಸ್ ಇರುತ್ತೆ, ಅಥವಾ ಎಜುಕೇಶನ್ ಸಂದರ್ಭದಲ್ಲಿ ಕೂಡ ಆಗಿರುತ್ತೆ. ಇನ್ನು ಸಪ್ತಮಾಧಿಪತಿ 2ನೇ ಭಾವದಲ್ಲಿದ್ರೆ ಅವ್ರಿಗೆ ಕುಟುಂಬದವರು ಯಾರು ಹುಡುಕ್ತಾರೆ, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತ ಅಥವಾ ಸಂಬಂಧಿಕರಲ್ಲಿ ಯಾರೋ ಒಬ್ಬರನ್ನ ಅವರು ಮದುವೆ ಆಗುವಂತಹ ಯೋಗ ಇರ್ತದೆ. ಇನ್ನು ಸಪ್ತಮಾಧಿಪತಿ 3ಯ ಭಾವದಲ್ಲಿದ್ದರೆ, ಲಗ್ನದಿಂದ 3ನೇ ಭಾವದಲ್ಲಿ ಸಪ್ತಮಾಧಿಪತಿ ಇದ್ರೆ ಸೋದರ ಮಾವ, ಅತ್ತೆ ಮಗ, ಸಹೋದರರ ಕಡೆ ಅಥವಾ ಹತ್ತಿರದಲ್ಲಿ ಒಂದು 20-30 ಕಿಲೋಮೀಟರ್ ಅಲ್ಲಿ ಇರುವಂತಹವ್ರು ಯಾರೋ ಒಬ್ಬರನ್ನ ಅವರು ಮದುವೆ ಮಾಡ್ಕೊಳ್ಳುವಂತಹ ಯೋಗ ಅವರ ಜಾತಕದ ಪ್ರಕಾರ ಇರುತ್ತೆ. ಇನ್ನು ಸಪ್ತಮಾಧಿಪತಿ ಚತುರ್ಥದಲ್ಲಿದ್ರೆ ಬಹಳ ವಿಶೇಷ. ಸಪ್ತಮಾಧಿಪತಿ ಇದ್ರೆ ಏನಾಗುತ್ತೆ ಅಂದ್ರೆ, ಒಂದು ತಾಯಿಯ ಸಂಬಂಧದಲ್ಲಿ ತಾಯಿಯ ಕಡೆಯವರು ಯಾರೋ ಒಬ್ಬರಾಗಿರುವಂಥದ್ದು ಅಥವಾ ಸ್ವಲ್ಪ ಅನುಕೂಲ ಆಗಿರುವಂಥವ್ರು, ಅನುಕೂಲ ಸ್ಥಿತಿಯಲ್ಲಿರುವಂಥವ್ರು ಯಾರೋ ಒಬ್ಬರನ್ನ ಮದುವೆ ಮಾಡ್ಕೊಳ್ಳುವಂಥ ಯೋಗ ಇರುತ್ತೆ. ಅದಾದ ಮೇಲೆ ಸಪ್ತಮಾಧಿಪತಿ ಪಂಚಮದಲ್ಲಿದ್ರೆ ಇದು ಪೂರ್ವ ಪುಣ್ಯ, ಇದು ಜನ್ಮ ಜನ್ಮದ ಅನುಬಂಧ, ಮುರಿಯಲಾಗದ ಸಂಬಂಧ ಅನ್ನುವಂಥ ರೀತಿಯಲ್ಲಿ ಇವರು ಸ್ವಇಚ್ಛೆ ಮದುವೆ, ಪ್ರೇಮ ವಿವಾಹವಾಗುವಂತಹ ಯೋಗ ಇರುತ್ತೆ. ಕಳೆದ ಜನ್ಮದಲ್ಲಿ ಪೂರ್ಣವಾಗದೇ ಇರುವಂತಹ ದಾಂಪತ್ಯ ಸುಖವನ್ನ ಈ ಜನ್ಮದಲ್ಲಿ ಅನುಭವಿಸುವಂಥದ್ದು ಇರುತ್ತದೆ. ಅಂದ್ರೆ ಲವ್ ಮ್ಯಾರೇಜ್ ಜಾತಕ ಇದು. ಇನ್ನು ಸಪ್ತಮಾಧಿಪತಿ 6ನೇ ಮನೆಯಲ್ಲಿದ್ರೆ ಸೋದರ ಮಾವ, ಅವರ ಸಂಬಂಧಕರು, ಚಿಕ್ಕಪ್ಪನ ಕಡೆಯ ಸಂಬಂಧಿಕರನ್ನ ಮದುವೆ ಆಗುವಂತ ಅಥವಾ ಚಿಕ್ಕಪ್ಪ ಹುಡುಕಿ ಮದುವೆ ಮಾಡುವಂತಹ ಯೋಗ ಇವರಿಗೆ ಇರ್ತದೆ. ಇನ್ನು ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ರೆ ಇದೊಂಥರ ಆಕರ್ಷಣೆಯಿಂದ ಪ್ರಯಾಣ, ಎಲ್ಲೋ ಟ್ರಾವೆಲಿಂಗ್ ಮಾಡುವಾಗ ಎಲ್ಲೋ ಮದುವೆಯಲ್ಲಿ ಸಿಕ್ಕಿದ್ರು ಅಥವಾ ಎಲ್ಲೋ ನೋಡಿದ್ರು ಅಥವಾ ಯಾರೋ ಹೇಳಿದ್ರು ಅಥವಾ ನೋಡ್ಬಿಟ್ಟು ಒಂದು ಅಟ್ರಾಕ್ಷನ್ ಆಯ್ತು, ಈ ತರದಿಂದ ಈ ರೀತಿಯ ವಿವಾಹ ಆಗುವಂಥದ್ದು. ಇನ್ನು ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿದ್ದರೆ ಇದು ಬಹಳ ಕಷ್ಟ. ಇದನ್ನ ಹಿಂಗೆ ಅಂತ ಪ್ರಿಡಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ದೂರದವರು
ಅಥವಾ ಅನೇಕ ಥರದ ಕಷ್ಟಗಳನ್ನು ಅನುಭವಿಸುವಂಥದ್ದು. ಮದುವೆ ಆಗುವ ಸಂದರ್ಭದಲ್ಲೂ ಕಷ್ಟಗಳಿರ್ತದೆ, ಮದುವೆ ಆದಮೇಲೆ ಕೂಡ ಅನೇಕ ಥರದ ಸಮಸ್ಯೆಗಳನ್ನು ಇವರು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋರು ಬಹಳ ಎಚ್ಚರಿಕೆಯಿಂದ ಮದುವೆಯನ್ನು ಮಾಡ್ಕೋಬೇಕಾಗ್ತದೆ. ಇನ್ನು ಸಪ್ತಮಾಧಿಪತಿ 9ನೇ ಭಾಗದಲ್ಲಿದ್ದರೆ ವಿವಾಹದ ನಂತರ ಭಾಗ್ಯವೃದ್ಧಿ, ಮದುವೆ ಆದ್ಮೇಲೆ ತುಂಬಾ ಚೆನ್ನಾಗಿ ಆಗ್ತಾರೆ ಇವರು. ಮತ್ತೆ ತಂದೆಯ ಸಂಬಂಧ, ತಂದೆಯ ಕಡೆಯವರು, ತಂದೆಯ ರಿಲೇಷನ್ಸ್ಗಳನ್ನ ಇವರು ಮದುವೆ ಆಗುವಂತಹ ಯೋಗ ಇರ್ತದೆ. ಇನ್ನು ಸಪ್ತಮಾಧಿಪತಿ ದಶಮ ಭಾವದಲ್ಲಿದ್ರೆ, ದಶಮ ಬಂದು ಉದ್ಯೋಗ ಭಾವ ಅಂತ ಕರಿತೀವಿ. ದಶಮ ಭಾವ ಉದ್ಯೋಗ ಭಾವ ಆಗಿರೋದ್ರಿಂದ ಇವರು ಕೆಲಸ ಮಾಡುವಂತಹ ಜಾಗದಲ್ಲಿ ಇರುವಂಥವ್ರನ್ನ ಅಥವಾ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಪರಿಚಯ ಆದವ್ರನ್ನ ಮದುವೆ ಆಗುವಂತಹ ಸಾಧ್ಯತೆಗಳು ಇವರಿಗೆ ಇರ್ತದೆ. ಮತ್ತು ಇವರ ವೃತ್ತಿಗೆ ಸಂಬಂಧಪಟ್ಟಂಥವರು, ವೃತ್ತಿಗೆ ಸಹಾಯಕವಾಗಿರುವಂತಹ ವಧುವನ್ನ ಅಥವಾ ವರನನ್ನ ಮದುವೆ ಮಾಡಿಕೊಳ್ಳುವಂಥ ಯೋಗ ಇವರಿಗೆ ಇರುತ್ತೆ. ಇನ್ನು ಸಪ್ತಮಾಧಿಪತಿ ಏಕಾದಶದಲ್ಲಿದ್ರೆ ಪತಿ ನೋಡಿ, ಅಣ್ಣನ ಕಡೆಯವ್ರನ್ನ ಮದುವೆ ಮಾಡ್ಕೊಳ್ಳುವಂಥದ್ದು ಅಥವಾ ಅಣ್ಣನ ಪತ್ನಿಯ ಕಡೆಯವ್ರನ್ನ ಮದುವೆ ಮಾಡ್ಕೊಳ್ಳುವಂಥದ್ದು, ಅಣ್ಣನಿಗೆ ಸಂಬಂಧಪಟ್ಟಂತ ಸ್ನೇಹಿತರು ಅಥವಾ ಅವರಿಗೆ ಸಂಬಂಧಪಟ್ಟಂತ ರಿಲೇಷನ್ ಅಲ್ಲಿ ಮದುವೆ ಮಾಡ್ಕೊಳ್ಳುವಂಥ ಯೋಗ ಇವರಿಗೆ ಕೂಡಿ ಬರುತ್ತೆ. ಮತ್ತು ದೊಡ್ಡಪ್ಪನ ಮಕ್ಕಳ ಫ್ರೆಂಡ್ಸ್ಗಳು, ಅವ್ರ ಕಡೆ ರಿಲೇಷನ್ಸು ಯಾರೋ ಇರ್ತಾರೆ, ಮದುವೆ ಆದ್ಮೇಲೆ ಗೊತ್ತಾಗತ್ತೋ ಇವರು ಈ ಕಡೆ ಸಂಬಂಧ ಆದ್ರು ಅಂತ, ಆ ಥರದ ಸಂಬಂಧವನ್ನು ಮದುವೆ ಮಾಡ್ಕೊಳ್ಳುವಂಥದ್ದು ಇರ್ತದೆ. ಇನ್ನು ಸಪ್ತಮಾಧಿಪತಿ ವ್ಯಯದಲ್ಲಿದ್ರೆ ಇವರು ವಿವಾಹಕ್ಕೋಸ್ಕರನೇ ಬಹಳ ಖರ್ಚು ಮಾಡಬೇಕು, ಬೇಗ ಪರಿಹಾರಗಳು ಸಿಗಲ್ಲ, ಜೊತೆಗೆ ಮದುವೆಯಲ್ಲಿ ಅನೇಕ ಥರದ ಅಡಚಣೆಗಳಿರುತ್ತೆ, ದೂರದ ಸಂಬಂಧ ಸಿಗುವಂಥದ್ದು, ಜೊತೆಗೆ ಹೊರದೇಶದ ವರ ಸಿಕ್ಕುವಂತಹ ಯೋಗ, ಈ ಥರ ಅನೇಕ ವಿಚಾರಗಳನ್ನು ಇವರು ನೋಡಬೇಕಾಗ್ತದೆ. ಈ ರೀತಿಯಾಗಿ ಒಂದು ಸಪ್ತಮಾಧಿಪತಿ ಗ್ರಹದಿಂದ ಅವರು ವಿವಾಹವಾಗುವಂಥವ್ರು ಯಾರು ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಬೋದು. ಈ ರೀತಿಯಾಗಿ ಪ್ರತಿ ಎಪಿಸೋಡಲ್ಲಿ ಅಂದರೆ ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳಿಸ್ತಾ ಹೋಗ್ತೇನೆ. ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ. ಜೊತೆಗೆ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗೋದ್ರಿಂದ ಹೆಚ್ಚೆಚ್ಚು ವಿಚಾರಗಳನ್ನು ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ